ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಸ್ವಲ್ಪ ನೆಗಡಿ ಬಂದು ಧ್ವನಿಯೆಲ್ಲ ಕುಂತ್ಬಿಟ್ಟಿದೆ, ಸರಿ ಮಾತಾಡೋಕ್ಕಾಗ್ತಿಲ್ಲ. ನಿಮಗೋಸ್ಕರ ಒಂದೆರಡು ಮಾತಾಡೋಣ ಅಂತಲೇ ನಾನು ವಿಡಿಯೋನ ಮಾಡಿದ್ದೀನಿ. ಶೇಂಗಾ ಹೋಳ್ಗೆ ಮತ್ತು ಎಳ್ಳು ಹಾಕಿ ಮಾಡಿರೋ ಶೇಂಗಾ ಹೋಳ್ಗೆ ಇದು. ಎಳ್ಳು ಶೇಂಗಾ ಹೋಳ್ಗೆ ಬನ್ನಿ ಮಾಡೋಣ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಷ್ಟ ಆದರೆ ಒಂದು ಲೈಕು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಳ್ಳು ತೊಗೊಂಡಿದ್ದೀನಿ. ನಾನು 2 kg ಶೇಂಗಾ ತೊಗೊಂಡು ಹೋಳಿಗೆ ಮಾಡ್ತಾಯಿದ್ದೀನಿ. 2 kgಗೆ ಒಂದು 1/2 kg ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಅದು ಸ್ವಲ್ಪ ಚಟ್ಪಟ ಅನ್ನಬೇಕು. ಅದು ಚಟ್ಪಟ ಅನ್ನೋ ಟೈಮಲ್ಲಿ ಅದು ತೆಗಿಬೇಕು. ನಾನು ಕಬ್ಬಿಣ ಹಂಚಿನ ಮೇಲೆ ಉರಿತಾ ಇದ್ದೀನಿ. ಕಬ್ಬಿಣ ಕಡಾಯಿ ಇದ್ರೂ ಅದರಲ್ಲಿ ಉರಿಬೋದು. ನಾನು ಹಂಚಿನ ಮೇಲೆ ಉರಿತಾ ಇದ್ದೀನಿ. ರೊಟ್ಟಿ ಮಾಡೋ ಹಂಚಿದು. ಆ ಕಬ್ಬಿಣ ಹಂಚಿನ ಮೇಲೆ ಎಳ್ಳು ಹುರ್ಕೊಳ್ತಾ ಇದ್ದೀನಿ. ಎಳ್ಳಾಗಲಿ ಶೇಂಗಾ ಎಲ್ಲ ಇದ್ರ ಮೇಲೇ ಹುರ್ಕೊಂಡಿದ್ದೀನಿ ನಾನು. ನೋಡಿ ಚಟ್ಪಟ ಅಂತ ಇದೆ. ಈಗ ಭಾಳಷ್ಟು ಕಬ್ಬಿಣಾಂಶ ಇರೋ ಎಣ್ಣೆ ಅಂಶ ಮತ್ತು ಕಬ್ಬಿಣಾಂಶ ಇರೋ ಎಳ್ಳು ಆರೋಗ್ಯಕ್ಕೆ ಭಾಳಷ್ಟು ಉತ್ತಮವಾಗಿರೋದು. ಈ ಚಳಿಗಾಲದಲ್ಲಿ ಸ್ವಲ್ಪ ಶೇಂಗಾ ಎಳ್ಳು ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ತೊಗೊಳೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ. ಹಾಗಾಗಿ ಇವು ತಿನ್ನಬೇಕು. ನಾನು ಒಂದು 2-3 ಸಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಯಾಕಂದರೆ ಚೆನ್ನಾಗಿ ಉರಿಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಒಮ್ಮೆ ಹಾಕ್ಕೊಂಡ್ಬಿಟ್ರೆ ಸರಿ ಉರಿಯಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಡೆ ನಾನು. ವಿಡಿಯೋನ ನಾನು ಡಿಟೇಲಾಗಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಶೇಂಗಾ ಹೋಳ್ಗೆ ಮಾಡೋರು ನೀಟಾಗಿ ನೋಡಿಕೊಂಡು ಮಾಡಿರಿ. ಯಾಕಂದರೆ ಒಂದು ಸಲ ನೀವು ನೋಡಿಕೊಂಡ್ರೆ ನೀವು ಲೈಫ್ ಟೈಮ್ ಆರಾಮಾಗಿ ಮಾಡ್ಕೋಬೋದು. ಅಂದರೆ ಒಂದು ಸಲ ಯಾವುದೇ ಆಗಲಿ ಫಾಸ್ಟು ನಾವು ತೋರಿಸ್ಬೋದು. ಫಾಸ್ಟ್ ತೋರಿಸಿದ್ರೆ ನಿಮಗೆ ಅರ್ಥ ಆಗೋಲ್ಲ. ಹಾಗಾಗಿ ನಾನು ನೀಟಾಗಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಶೇಂಗಾನ ಇಷ್ಟು ನಾನು ಹುರ್ಕೊಂಡಿದ್ದೀನಿ. ನಾನು 2 kg ಶೇಂಗಾ ತೊಗೊಂಡಿದ್ದೀನಿ, 1/2 kg ಎಳ್ಳು ತೊಗೊಂಡಿದ್ದೀನಿ. ಎಲ್ಲ ಹುರ್ಕೊಂಡದ್ದಾಗಿದೆ. ಇವಾಗ ಮಿಕ್ಸಿ ಜಾರಲ್ಲಿ ಶೇಂಗಾ ಮತ್ತು ಎಳ್ಳು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೋತೀನಿ. ಯಾಕಂದರೆ ಎಳ್ಳು ಸಣ್ಣವಾಗ್ತಾವಲ್ಲ, ಅದು ಮಿಕ್ಸಿ ಆಗಿದ್ದು ಕರೆಕ್ಟಾಗಿ ಗೊತ್ತಾಗಲ್ಲ. ಹಾಗಾಗಿ ಶೇಂಗಾ ಸಪ್ರೇಟು ಎಳ್ಳು ಸಪ್ರೇಟು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಶೇಂಗಾ ಇಷ್ಟು ಸಣ್ಣ ಆಗಬೇಕು. ನಿಮಗೆ ಗೊತ್ತಾಗ್ತಿದೆಯಲ್ಲ, ಸಣ್ಣ ರುಬ್ಕೋಬೇಕು. ಇಷ್ಟು ಸಣ್ಣ ಆದರೆ ಹೋಳ್ಗೆ ಮಾಡೋಕೆ ಚೆಂದ ಬರ್ತಾವೆ ಹೋಳ್ಗೆ. ಎಳ್ಳು ಕೂಡ ಇದೇ ಥರ ಪೌಡ್ರ್ ಮಾಡಿ ಎಲ್ಲನೂ ಇಷ್ಟು ಮಿಕ್ಸಿ ಮಾಡಿಕೊಂಡು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಕರೆಕ್ಟಾಗಿ ಹೂರಣ ಹೆಂಗೆ ಮೆಜರ್ಮೆಂಟ್ ಮಾಡೋದಂತ ನಿಮಗೆ ಹೇಳ್ತಾ ಇರೋದು. ಶೇಂಗಾ ಹೋಳ್ಗೆ ಆರಾಮಾಗಿ ಮಾಡ್ಕೋಬೋದು. 2 kg ಶೇಂಗಾದಕ್ಕೆ ನಾನು 2 kg ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಎಳ್ಳು ಕೂಡ ಹಾಕ್ತೀನಲ್ಲ, ಹಾಗಾಗಿ 2 ಸವ್ವ 2 1/4 kg ತೊಗೊಂಡ್ರೆ ಸಾಕು. ಒಂದು ಕಡಾಯಿಯಲ್ಲಿ ಬೆಲ್ಲನ ಪುಡಿ ಮಾಡಿಕೊಂಡು 1 ಕಪ್ ನೀರು ಹಾಕಿ ಬೆಲ್ಲ ಕರಗಿಸ್ಕೋತಾ ಇದ್ದೀನಿ. ನೋಡಿರಿ, ಒಂದು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರೋ ದೊಡ್ಡ ಕಪ್ಪು. ಒಂದು ಬಟ್ಲನ್ನೇ ತೊಗೊಳ್ಳಿ, ತೊಂದರೆ ಇಲ್ಲ. ಒಂದು ಬಟ್ಲು ನೀರು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು. ಅದು ಫುಲ್ ಕರಗಬೇಕಷ್ಟೇ, ಪಾಕ ಆಗಬೇಕಂತೇನಿಲ್ಲ. ಚೆನ್ನಾಗಿ ಕರಗಬೇಕದು. ಸಣ್ಣ ಮೀಡಿಯಮ್ ಉರಿ ಸ್ಟವ್ನ ಹಚ್ಚಿ ಮೀಡಿಯಮ್ ಇರಬೇಕು. ಉರಿ ಜಾಸ್ತಿ ದೊಡ್ಡದು ಇರಬಾರ್ದು, ಪೂರ ಸಣ್ಣ ಕೂಡ ಇರಬಾರ್ದು. ಮೀಡಿಯಮ್ ಉರಿ ಇಟ್ಟು ಬೆಲ್ಲನ ಕರಗಿಸ್ಕೋಬೇಕು.
ನೋಡ್ರಿ ನಿಧಾನವಾಗಿ ಕರಗ್ತಾ ಇದೆ. ಕರಗೋದು ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಈ ಥರ ಅದು ಕರಗೋದು ರಸ ಬಿಟ್ಟದ್ದು ಕಾಣಿಸ್ತಾ ಇದೆ. ಈಗ ಲಿಕ್ವಿಡ್ ಆಗ್ತಾ ಇದೆ. ಈಗ ಅದು ಕರಗಿದ ನಂತರನೇ, ಅಂದರೆ ಇದು ಶೇಂಗಾ ಹೂರಣ ಮಾಡೋದು ನಾನು ಸಿಂಪಲ್ಲಾದ ಮೆಥಡನ್ನ ಹೇಳ್ತಾ ಇದ್ದೀನಿ. ಅಂದರೆ ಇದು ಕಷ್ಟ ಆಗಲ್ಲ ಹೋಳಿಗೆ ಮಾಡಬೇಕಾದ್ರೆ, ಹೂರಣ ಮಾಡಬೇಕಾದ್ರೆ. ಇದು ಇನ್ನೊಂದು ಮೆಥಡ್ ಇದೆ, ಅದು ಬೆಲ್ಲದ ಜೊತೆಗೆ ಅದು ಮಿಕ್ಸಿ ಮಾಡೋದು, ಅದೆಲ್ಲ ಸರಿಯಾಗಲ್ಲ. ಅದು ನಿಮಗೆ ಹೇಳಿದ್ರೆ ಕನ್ಫ್ಯೂಸ್ ಕೂಡ ಆಗ್ತೀರಾ, ಈಗ ಹೇಳಲ್ಲ. ಮತ್ತೊಂದು ವಿಡಿಯೋ ಬೇಕಾದರೆ ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಇದು ಬೆಲ್ಲನ ಈ ಥರ ಕರಗಿಸ್ಕೋಬೇಕು. ನೋಡಿರಿ, ಈಗ ಆದಷ್ಟು ಕರಗಿತು. ನೀವು ಬೆಲ್ಲನ ಜಾಸ್ತಿ ಪುಡಿ ಮಾಡಿದರೆ ಅದು ಜಲ್ದಿನೇ ಕರಗಿಬಿಡ್ತದೆ. ನಾನು ಸ್ವಲ್ಪ ದಪ್ಪ ದಪ್ಪ ಇಟ್ಟಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಕರಗ್ತಾ ಇದೆ. ಇಷ್ಟು ಕೂಡ ಗಟ್ಟಿ ಇರಬಾರ್ದು. ಇದೆಲ್ಲ ಪುಡಿ ಮಾಡಿದರೆ ಒಂದು 5 ನಿಮಿಷದಾಗೆ ಕರಗಿಬಿಡ್ತದೆ. ನೋಡಿರಿ, ಇಷ್ಟು ಕರಗಿದೆಯಲ್ಲ, ಇನ್ನೂ ಕರಗಬೇಕು. ನೋಡಿರಿ, ಚೆನ್ನಾಗಿದೆ ಕರಗಿದ್ದು. ಇದು ಹೋಳಿಗೆ ಶೇಂಗಾ ಮತ್ತು ಎಳ್ಳು ಬೆಲ್ಲ ಈ ಥರ ಯೂಸ್ ಮಾಡಿದ್ದು ಎದಕ್ಕೆ ಬಳಸ್ತಾರಪ್ಪ, ಇದು ಸಂಕ್ರಮಣ ಆಗಲಿ, ಎಳ್ಳಮಾವಾಸ್ಯೆ ಆಗಲಿ, ಆಮೇಲೆ ಇದು ಚಳಿಗಾಲದಲ್ಲಿ ಇದನ್ನು ತಿನ್ನಬೇಕಂತ ಎದಕ್ಕೆ ಅಂತಾರಂದರೆ, ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ, ಕಬ್ಬಿಣ ಅಂಶ ಜಾಸ್ತಿ ಇರೋದ್ರಿಂದ ಈ ತಿಂದರೆ ಮುಂದೆ ಬೇಸಿಗೆ ಕಾಲ ಬಂದರೆ ಅದು ತಡ್ಕೊಳ್ಳೋ ಶಕ್ತಿ ಇರ್ತದೆ ಅನ್ನೋಗೋಸ್ಕರ ಈ ಥರ ಮಾಡ್ಕೊಂಡು ಊಟ ಮಾಡ್ತಾರೆ. ಇದು ಹಬ್ಬ ಮಾಡೋ ಉದ್ದೇಶ ಕೂಡ ಇದನ್ನೇ. ನೋಡಿ, ಬೆಲ್ಲ ಕರಗಿದೆಯಲ್ಲ, ನಾನು ಈ ಶೇಂಗಾ ಎಳ್ಳು ಪುಡಿಯಲ್ಲಿ ನಾನು ಹಾಕ್ತೀನಿ. ಈಗ ಅದೆಲ್ಲ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ನಾನು ಮನೆಯಲ್ಲೇ ಕುಟ್ಕೊಂಡು ಮಾಡಿದ್ದು, ರೆಡಿಮೇಡ್ ಕೂಡ ಸಿಗ್ತದೆ. ನಾನು ಮನೆಯಲ್ಲೇ ಏಲಕ್ಕಿನ ಕುಟ್ಟಿ ಹಾಕ್ತಿದ್ದೀನಿ. ಆಮೇಲೆ ಇದು ಬೆಲ್ಲ ಕರಗಿರ್ತದಲ್ಲ, ಅದನ್ನು ಈ ಬೌಲಲ್ಲಿ ಸುರಬೇಕು. ಏನು ಶೇಂಗಾ ಎಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದರಲ್ಲಿ ಎಲ್ಲ ಹಾಕ್ಕೊಂಡ್ಬಿಡ್ಬೇಕು. ನೋಡ್ತಾ ಇದ್ರಲ್ಲ, ಎಲ್ಲ ಹಾಕ್ಕೊಂಡ್ಬಿಟ್ಟೆ ಇದರಲ್ಲಿ. ಇದನ್ನು ಇವಾಗ ಚೆನ್ನಾಗಿ ಬಿಸಿ ಇದೆಯಲ್ಲ, ಹಾಗಾಗಿ ಚಮಚದಿಂದನೇ ಕಲಿಸ್ಕೋಬೇಕು. ನಾನು ಇದು ಚಮಚ ತೊಗೊಂಡೇ ಕಲಿಸ್ತಾ ಇದ್ದೀನಿ. ಫುಲ್ ಎಲ್ಲನೂ ಕಲಿಸ್ಕೋಬೇಕು. ಚೆಂದ ಕಲಿಸ್ಕೊಳ್ರಿ ಎಲ್ಲನೂ. ಅದು ಬೆಲ್ಲ ನೀರಾಗಿ ಹೂರಣ ಸರಿಯಾಗಿಲ್ಲ ಅಂತ ಎದೆ ಹೊಡೆಯೋ ಪ್ರಮೇಯನೇ ಏನಿಲ್ಲ. ಅದು ಎಲ್ಲ ಬೆಲ್ಲದ ಜೊತೆ ಹೀರ್ಕೊಂಡ್ಬಿಡ್ತದೆಲ್ಲ. ಶೇಂಗದ ಪುಡಿ ಏನಿರ್ತದಲ್ಲ ಎಲ್ಲ ಹೀರ್ಕೊಂಡ್ಬಿಡ್ತದೆ. ಚೆಂದ ಕಲಿಸ್ಬೇಕಷ್ಟೇ. ಚೆಂದ ಕಲಸಿ ಸ್ವಲ್ಪ ಹೊತ್ತು ಬಿಡಬೇಕು. ಅದು ಶೇಂಗಾ ಎಲ್ಲ ಅದು ಪಾಕದ್ರೊಳಗೆಲ್ಲ ಅರಳಿದಂಗಾಗಿ ಗಟ್ಟಿಯಾಗಿ ಬಿಡ್ತದೆ. ಆಮೇಲೆ ಚೆಂದ ಕಲಸಿ ಮುಚ್ಚಿ ಇಟ್ಬಿಡ್ರಿ. ಅದು ಸ್ವಲ್ಪ ತಣ್ಣಗಾದ ನಂತರ ಆಮೇಲೆ ನಮ್ಮ ಕೈಯಿಂದ ಕಲಿಸ್ಕೊಳ್ಳೋಕ್ಕೂ ಈಸಿ ಆಗ್ತದೆ. ಇವಾಗ ಬಿಸಿ ಇದೆಯಲ್ಲ, ಹಾಗಾಗಿ ನಮಗಾಗಲ್ಲ, ಸರಿಯಾಗಲ್ಲ ಕಲಿಸ್ಕೊಳ್ಳೋಕೆ. ನೋಡಿರಿ, ಥಿಕ್ನೆಸ್ ಬರ್ತಾ ಇದೆಯಲ್ಲ, ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಇದು ಏನಿದು ಅಳಿಸಿದೆ ಅಂತ ನೀವೇನು ಎದೆ ಹೊಡಿಬೇಕಾಗಿಲ್ಲ. ಇಷ್ಟೇ ಬಿಟ್ಟರೆ ನೋಡ್ರಿ, ಇವಾಗ ಗಟ್ಟಿ ಐತಿ. ಇವಾಗ ತಣ್ಣಗೈತಲ್ಲ, ಚಮಚ ತೆಗಿಲಕ್ಕೆ ಆಗ್ತಿಲ್ಲ ನೋಡ್ರಿ. ಹಂಗೆ ನಾರ್ಮಲಾಗಿ ಈ ಥರ ಗಟ್ಟಿ ಬರ್ತದೆ. ಆರಾಮಾಗಿ ಹೋಳಿಗೆ ಮಾಡ್ಕೋಬೋದು. ಇನ್ನೂ ಗಟ್ಟಿಯಾಗಿತ್ತು ಅಂದ್ರೆ ಅದು ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಜಾಸ್ತಿ ಗಟ್ಟಿಯಾದರೆ ನಾವೇನಿಲ್ಲ, ಎತ್ತಿಟ್ಕೊಂಡು ನೀವು 2-3 ದಿವಸನೂ ಈ ಹೂರಣ ಇಟ್ಕೊಂಡು, ನಮಗೆ ಬೇಕಾದಾಗ ಸ್ವಲ್ಪ ಹಾಲು ಅಥವಾ ನೀರು, ಜಸ್ಟ್ ಒಂದು ಡ್ರಾಪು ಅಷ್ಟೇ ಹಾಕಬೇಕು. 1-2 ಸ್ಪೂನ್ ಅಂದ್ಕೊಳ್ರಿ, ಅಷ್ಟೇ ಹಾಕ್ಕೋಬೇಕು. ಹೋಳಿಗೆನ ಮಾಡ್ಕೋಬೇಕು. ನೀವು ಈ ಹೂರಣನ 1 ವಾರ ಇಟ್ಟಾದರೂ ಮಾಡ್ಕೋಬೋದು. 1 ವಾರದವರೆಗೂ ಇಟ್ಟು ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ,
ಇವಾಗ ನೋಡಿರಿ ಈ ಥರ ಪುಡಿ ಪುಡಿ ಅದ ಅಂಥೇಳಿ ಏನು ಇದು ಮಾಡ್ಕೊಳಂಗಿಲ್ಲ. ಇದನ್ನು ನಾವು ಇಟ್ಟು ಆರಾಮಾಗಿ ಮಾಡ್ಕೋಬೋದು. ಇವಾಗ ನನಗೆ ಎಷ್ಟು ಬೇಕು ಅಷ್ಟು ಹೋಳ್ಗೆ ಮಾಡೋಕೆ ನಾನು ಸಪ್ರೇಟಾಗಿ ತೊಗೊಂಡು ಒಂದು ಚೂರು ನೀರು ಹಾಕ್ಕೋತಿದ್ದೀನಿ. 1-2 ಸ್ಪೂನ್ ಹಾಕ್ಕೊಂಡ್ರೂ ಸಾಕು ನೀರು. ಸ್ವಲ್ಪ ನೀರು ತಾಗಿದ್ರೇ ಕರಗಿಬಿಡ್ತದೆ ಆ ಥರ ಅದು. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹೂರಣ ಎಷ್ಟು ಬೇಕೋ ನನಗೆ ಅಷ್ಟು ಕಲಿಸ್ಕೊತಿದ್ದೀನಿ. ಇದೊಂದು ನೆನ್ಪಿಟ್ಕೊಳ್ರಿ, ನೀರು ಒಂಚೂರು ಜಾಸ್ತಿ ಆದರೂ ಕೂಡ ಅಳಸಾಗಿ ಬಿಡ್ತದೆ, ನಿಮ್ಗೆ ಹೋಳ್ಗೆನೇ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಸುಮ್ಮನೆ ಚಿಮುಕ್ಸ್ಕೋಬೇಕು, 1-2 ಸ್ಪೂನ್ ಮಾತ್ರ ಅಷ್ಟು ಚಿಮುಕ್ಸ್ಕೊಂಡ್ರೆ ಸಾಕು. ಅದು ನೋಡ್ರಿ ಜಸ್ಟು ಜಾಸ್ತಿ ಆಯಿತು, ಅಷ್ಟೇ ಕಲಿಸ್ಕೊಂಡ್ರೆ ಸಾಕು, ಹೂರಣ ರೆಡಿ ಆಗ್ತದೆ. ಅಂದರೆ ಇವಾಗ ಜಸ್ಟ್ ನಮಗೆ ನಾವು ಮಾಡ್ತಾ ಎಷ್ಟೆಷ್ಟು ಮಾಡ್ಬೇಕಂತೀವಿ ಅಷ್ಟಿಷ್ಟೇ ಹೂರಣ ಮಾಡಿಕೊಂಡು ಮಾಡ್ಕೋಬೋದು ಶೇಂಗಾ ಹೋಳ್ಗೆ ಮಾಡೋಕೆ ಕಣಕ ಬೇಕಲ್ಲ. ಗೋಧಿ ಹಿಟ್ಟಿನಿಂದಲೇ ಮಾಡ್ತೀನಿ ನಾನು, ಯಾಕೆ ಮೈದಾ ಹಿಟ್ಟನ್ನು ನಾನು ಬಳಸೋದೇ ಇಲ್ಲ. ಗೋಧಿ ಹಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಹೋಳ್ಗೆ ಮಾಡೋಕೆ ಅಷ್ಟು ಹಿಟ್ಟನ್ನು ಚೆನ್ನಿ ಇಟ್ಕೊಂಡಿದ್ದೀನಿ, ಜಾಣಿಸ್ಕೊಟ್ಟು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆ ಹಿಟ್ಟನ್ನು ಎಣ್ಣೆಯೊಳಗೆ ಸ್ವಲ್ಪ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು, ಚೆಂದ ನಾದ್ಕೋಬೇಕು, ಸಾಫ್ಟಾಗಿ ನಾದ್ಕೋಬೇಕು. ನೋಡಿರಿ ಇವಾಗ ಹೆಂಗಾಗಿದೆ ಅಂದರೆ ಸಾಫ್ಟ್, ಒಂಥರ ಬೆಣ್ಣೆ ಥರ ಆಗಬೇಕು, ನೈಸಾಗಿ ನಾದ್ಕೋಬೇಕು. ಜಾಸ್ತಿ ಗಟ್ಟಿಯಲ್ಲ, ಅಷ್ಟೊಂದು ಅಳಿಸ್ಕೊಡಲ್ಲ. ಒಂದು 15 ನಿಮಿಷ ನೆನೆ ಇಡಬೇಕು ಹಿಟ್ಟನ್ನು. ನೆನೆ ಇಟ್ಟು ಮಾಡೋಕ್ಕೆ ರೆಡಿ ಮಾಡಬೇಕು. ನೋಡಿರಿ ಎಲ್ಲ ಹದ ಆಗ್ಯದ. ನಾನು ಹೋಳ್ಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಪ್ಲಾಸ್ಟಿಕ್ ಹಾಳೆ ಬೇಕು, ಸ್ಟವ್ ಮೇಲೆ ಹಂಚು ಕೂಡ ಇಟ್ಟಿದ್ದೀನಿ. ಇವಾಗ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಈಗ ಹೋಳ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬರ್ರಿ. ಯಾಕಂದರೆ ಇದೆಲ್ಲ ಹೇಳೋದು ಫಸ್ಟ್ ಟೈಮ್ ಯಾರು ಮಾಡ್ತಾರೆ ಅವ್ರಿಗೆ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿರೋಕೆ ಗೊತ್ತಿರಲಿ ಅನ್ನೋಗೋಸ್ಕರ ಇಷ್ಟೊಂದು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಇದು ಒಂದು ಉಳ್ಳಿ ಸ್ಟಾರ್ಟ್ ಆಯಿತು. ಉಳ್ಳಿ ಮಾಡಿಕೊಂಡು ಇದು ಹೂರಣನ ತುಂಬಿಕೊಂಡು ಹೋಳ್ಗಿನ ಲಟ್ಟಿಸ್ತಾ ಇದ್ದೀನಿ. ಈಗ ನೋಡಿರಿ, ಉಳ್ಳಿ ಅಂದರೆ ಒಂದು ಹಿಟ್ಟಾಗಲಿ ಮಾಡಿಕೊಂಡು ಆಮೇಲೆ ಅದರಲ್ಲಿ ಹೂರಣ ತುಂಬಿಕೊಂಡು ಮೀಡಿಯಮ್ ಸೈಜಲ್ಲಿ ಹೋಳ್ಗಿನ ಲಟ್ಟಿಸಿ ಹಂಚಿದ ಮೇಲೆ ಚಪಾತಿ ಥರನೇ ಹಾಕ್ಕೊಳ್ಳೋದು. ಎಣ್ಣೆಲಿ ಕರಿಯೋದಲ್ಲ ಇದು, ಎಣ್ಣೆ ಹಚ್ಚಿ ಸುಟ್ಕೋಬೇಕು ಹೋಳ್ಗಿನ. ಫಸ್ಟ್ ನಾನು 1-2 ಸಣ್ಣ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗ್ಲಿಂದ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಹಾಗಾಗಿ ನೋಡಿರಿ ಈ ಥರ ಎರಡೂ ಬದಿಯಲ್ಲಿ ಎಣ್ಣೆ ಹಚ್ಚಿ ಸುಡಬೇಕು ಹೋಳ್ಗಿನ. ಶಿವ ಅಂತ ಒಂದು ಹೋಳ್ಗೆ ಸಣ್ಣದು ಮಾಡಿ ಹಾಕಿದ್ದೀನಿ. ಇದು ಈಗ ಮಾಡೋದು ಶುರು ಆಯಿತು ನೋಡ್ರಿ. ಹೋಳ್ಗೆ, ಶೇಂಗಾ ಹೋಳ್ಗೆ. ಸಣ್ಣ ಉಳ್ಳಿ ಚಪಾತಿ ಹಿಟ್ಟಿಂದು, ಆ ಗೋಧಿ ಹಿಟ್ಟಿಂದು ಉಳ್ಳಿ ಮಾಡ್ಕೊಂಡು ಅದ್ರಾಗ ಹೂರಣನ ತುಂಬಿಕೊಂಡು ಲಟ್ಸೋದು. ಚಪಾತಿ ಮಾಡೋ ಲಟ್ಟಣಿಕೆಯಿಂದ ಲಟ್ಟಿಸಿ, ಅಂದರೆ ಕಲ್ಲಿಗೆ ಹತ್ತಲ್ಲ ಅಂತ ಇದು ಪೇಪರ್ ಮೇಲೆ ಲಟ್ಸ್ಕೊಂಡ್ರೆ ಕಲ್ಲಿಗೆ ಹತ್ತಲ್ಲ ಅನ್ನೋದಕ್ಕೋಸ್ಕರ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಇದನ್ನು ಲಟ್ಟಿಸ್ಕೊಂಡು ಮಾಡೋದು. ಎರಡು ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು, ಹೋಳಿಗೆನ ಸುಟ್ಕೋಬೇಕು. ಎರಡು ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡ್ರೆ ಸ್ಮೂತಾಗಿರ್ತಾವೆ. ಮತ್ತು ಈ ಹೋಳ್ಗೆ ಏನಂದರೆ ನೀವು ಎಷ್ಟು ದಿನ 15 ದಿವಸ ತಿಂಗಳು ಸ್ವಲ್ಪ ಒಣಗಿಸಿ ಡಬ್ಬೇಲಿ ಇಟ್ಕೊಂಡ್ಬಿಟ್ರೆ ನೀವು 1 ತಿಂಗಳವರೆಗೂ ತಿನ್ಬೋದು ಇದನ್ನು. ಇವೇನಾಗಿಂದಾಗಿ ಹಾಳಾಗೋ ಹೋಳಿಗೆ ಅಲ್ಲ, ನೀವು ಎಷ್ಟು ದಿನ ಆದರೂ ಇಟ್ಕೊಂಡು ತಿನ್ಬೋದು.
ಇದು ತುಪ್ಪ ಹಚ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟಾಗಿರ್ತದೆ. ಕೆಲವೊಬ್ರಿಗೆ ತುಪ್ಪ ಇಷ್ಟ ಆಗಿಲ್ಲ ಅಂತಂದ್ರೆ ಹಾಗೆ ಕೂಡ ತಿನ್ಬೋದು. ಆರೋಗ್ಯಕರ ಹೆಲ್ದಿ ಫುಡ್, ಆರೋಗ್ಯಕರ ಹೋಳ್ಗೆ, ಶೇಂಗಾ ಹೋಳ್ಗೆ ಚಳಿಗಾಲದಲ್ಲಿ ಸ್ಪೆಷಲಿ ಮಾಡ್ಕೊಂಡು ತಿಂದ್ರೆ ಬೇಸಿಗೆಗಾಲದಲ್ಲಿ ಉಷ್ಣವನ್ನು ತಡೆಯೋ ಶಕ್ತಿ ಇದರಲ್ಲಿರ್ತದೆ. ಹಾಗಾಗಿ ಈ ಹಬ್ಬ ಹರಿದಿನಗಳೆಲ್ಲ ಎಳ್ಳಮಾವಾಸ್ಯೆ, ಸಂಕ್ರಮಣ ಇವೆಲ್ಲ ನೋಡ್ರಿ ಚಳಿಗಾಲದಲ್ಲೇ ಬರ್ತಾವೆ. ಚಳಿಗಾಲದಾಗ ನಾವು ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಬರಲಿ ಅನ್ನೋಗೋಸ್ಕರನೇ ಹಿರಿಯರೆಲ್ಲ ಈ ಥರ ಮಾಡಿದಾರಂತ ಅನಿಸುತ್ತೆ ನನಗೆ. ಈ ಚಳಿಗಾಲದಲ್ಲಿ ನೀವು ಯಾವಾಗಲೂ ಶೇಂಗಾ ಹೋಳ್ಗೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಮಾಡ್ರು. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ತುಪ್ಪದ ಜೊತೆ ಹೋಳ್ಗೆ. ಥ್ಯಾಂಕ್ ಯು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಲೈಕ್